जय गोपी जनवल्लभा जय गिरिवरधारी जय गोपी जनवल्लभा जय गिरिवरधारी यशोदनन्दन व्रज जनरञ्जन यशोदनन्दन व्रज जनरञ्जन यमुनतीरावनचारि यमुनतीरावनचारि जय राधा माधव जय कुंज बिहारी जय गोपी जनवल्लभा जय गिरिवरधारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय जगन्नाथ जय बलदेवा जय सुभद्रमाय जय सुदर्शना जय जगन्नाथ जय बलदेवा सुभद्रमाय जय सुदर्शन जय जय प्रभुपाद जय जय प्रभुपाद निताय गौर हरि बोल हरि बोल निताय गौर हरि बोल निताय गौर हरि बोल हरि बोल निताय गौर हरि बोल हरिनाम संकीर्तन की जय श्रील प्रभुपाद की जय समेत गौर भक्तवृंद की जय ಮಾತಾಜಿ ಹೋಸ್ಟ್ ಮಾಡಿದ್ದೀನಿ ನಿಮ್ನ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಚೈತನ್ಯ ಮನೋಭೀಷ್ಟಂ
स्थापितं येन भूतले स्वयं रूप कदा मह्यं ददाति स्वपदान्तिकं वन्देऽहं श्रीगुरो श्रीयुतपदकमलं श्रीगुरोन् वैष्णवांश्च श्रीरूपं साग्रजातां सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्त राधाकान्त नमोऽस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे। नमो विष्णुपादाय कृष्णप्रेष्ठाय भूतले श्रीमते जगतस्वामी नामजे नमाचार्य पादाय निताय कृपाप्रदायिने गौरकतादाय ಎಲ್ಲರಿಗೂ ಸ್ವಾಗತ। ನಾವು ಭಗವದ್ಗೀತೆ ಅಧ್ಯಾಯ 1 2ನೇ ಶ್ಲೋಕ ಪ್ರಾರಂಭ ಮಾಡಬೇಕು. ಅದಕ್ಕಿಂತ ಮುಂಚೆ ಸ್ಕ್ರೀನ್ ಶೇರ್ ಮಾಡ್ತೀನಿ. ದಯವಿಟ್ಟು ಯಾರು ಓದ್ತಿರೋ ಹೊಸಬ್ರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಅವನ್ನ ಅನ್ಮ್ಯೂಟ್ ಮಾಡ್ತೀನಿ. ಯಾಕೆಂದ್ರೆ ಎಲ್ಲರೂ ಒಟ್ಟಿಗೆ ಹೇಳಿದ್ರೆ ರೆಕಾರ್ಡಿಂಗ್ ಅಲ್ಲಿ ಚೆನ್ನಾಗಿ ಕೇಳಿಸಲ್ಲ. ಹಾಗಾಗಿ ದಯವಿಟ್ಟು ಯಾರು ಓದೋ ಇಚ್ಛೆ ಇದೆ ಅವರು ಹ್ಯಾಂಡ್ ರೈಸ್ ಮಾಡಿ, ನಾನು ಯಾರನ್ನಾರ ಅನ್ಮ್ಯೂಟ್ ಮಾಡ್ತಾ ಇರ್ತೀನಿ. ಆದಷ್ಟು ಎಲ್ಲರಿಗೂ ಚಾನ್ಸ್ ಸಿಗೋಂಗೆ ಮಾಡ್ತೀನಿ. ಕೇಳಿಸ್ತಾ ಇದೆಯಲ್ಲ ನನ್ನ ವಾಯ್ಸು? ಎಸ್ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ. ಹ್ಯಾಂಡ್ ರೈಟ್ ಮಾಡಕ್ ಬರಲ್ವಿಲ್ಲ ಮಾತಾಜಿ ನಮ್ಗೆ. ಸರಿ, ಅದೆಲ್ಲ ಮಾಡಕ್ ಬರಲ್ವಿಲ್ಲ ಮಾತಾಜಿ. ಇಲ್ಲಿ ರಿಯಾಕ್ಷನ್ಸ್ ಅಂತ ಇದೆಯಲ್ಲ ಮಾತಾಜಿ, ಅದ್ರಲ್ಲಿ ಹರೇ ಕೃಷ್ಣ. ನಿನ್ನೆ ಕ್ಲಾಸಲ್ಲಿ ಏನಾಯ್ತು ಅಂತ ಯಾರ ಹೇಳ್ತೀರಾ? ಏನ್ ಮಾತಾಡಿದ್ವಿ ನಿನ್ನೆ? ಧೃತರಾಷ್ಟ್ರನ ಬಗ್ಗೆ. ಹರೇ ಕೃಷ್ಣ ಮಾತಾಜಿ ಧೃತರಾಷ್ಟ್ರನ ಬಗ್ಗೆ ಮಾತಾಡಿ. ಧೃತರಾಷ್ಟ್ರಂಗೆ ಮೋಹ ವ್ಯಾಮೋಹದಿಂದ. ಸಂಜಯ ಹೇಳ್ತಾರೆ ಏನ್ ಮಾಡ್ತಾ ಇದ್ದಾರೆ ಪಾಂಡು ಮಕ್ಕಳು ಮತ್ತೆ ನನ್ ಮಕ್ಕಳು ಧರ್ಮಕ್ಷೇತ್ರ ಅನ್ನೋದ್ರಲ್ಲಿ ಏನ್ ಮಾಡ್ತಾ ಇದ್ದಾರೆ. ಇವಾಗ ಕುರುಕ್ಷೇತ್ರನ ಧರ್ಮಕ್ಷೇತ್ರ ಅಂತ ಯಾಕೆ ಕರೀತಾರೆ? ಅದನ್ನ ಕುರುಕ್ಷೇತ್ರ ಅಂತ ಹೇಗೆ ಹೆಸರು ಬಂತು ಅಂತ ಯಾರಿಗಾದ್ರೂ ಗೊತ್ತಾ? ಅಲ್ಲಿ ಮೊದ್ಲೆಲ್ಲ ಯಜ್ಞ ಯಾಗಾದಿಗಳು ನಡೀತಿತ್ತಲ್ಲ ಮಾತಾಜಿ. ಮತ್ತೆ ದೇವತೆಗಳೆಲ್ಲ ಅಲ್ಲಿ ಬಂದು ಇದ್ ಮಾಡ್ತಾ ಇದ್ರು ಅನ್ನೋ ಒಂದು ಇದಕ್ಕೆ ಧರ್ಮಕ್ಷೇತ್ರ ಅಂತ ಇದ್ ಮಾಡ್ತಾ ಇದ್ರು ಮಾತಾಜಿ. ಅದು ಸರಿ. ಇನ್ನೇನಾದ್ರೂ ಬೇರೆ ಗೊತ್ತಾ? ಕುರುಕ್ಷೇತ್ರ ಅಂತ ಯಾಕೆ ಕರೀತಾ ಇದ್ರು? ಹೊಸಬ್ರು ಹೇಳಿ, ಹಳೆಬ್ರು ಗೊತ್ತಿದ್ರೆ ಬೇಡ. ಏನಕ್ಕೆ ಅದಕ್ಕೆ ಹಾಗೆ ಹೆಸರು ಬಂತು?
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ಲಿ ಧಾರ್ಮಿಕ ವಿಧಿಗಳು ನಡೆಯೋ ಸ್ಥಳ ಮಾತಾಜಿ ಅದು. ಹಾ ಆ ಕ್ಷೇತ್ರ, ಅದಕ್ಕೆ ಕುರುಕ್ಷೇತ್ರ ಅಂತ ಹೆಸರು ಬಂತು. ಹಾ ಏನು ಅಂದ್ರೆ ವಾಮನ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಕುರುಕ್ಷೇತ್ರ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಕೌರವರು ಮತ್ತೆ ಪಾಂಡವರು ಅವ್ರ ಪೂರ್ವಜರು ಕುರು ಆಗಿರ್ತಾರೆ. ಅವರು ಕುರು ಅನ್ನೋದು ಅವ್ರ ಹೆಸರು. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸರಸ್ವತಿ ನದಿ ತೀರದಲ್ಲಿ ಹೋಗಿ 8 ಸದ್ಗುಣಗಳನ್ನ, ಅಂದ್ರೆ ಯಾವ್ದ್ಯಾವ್ದು ಅಂದ್ರೆ ತಪಸ್ಸು, ಸತ್ಯ, ಕ್ಷಮೆ, ದಯೆ, ಶುದ್ಧತೆ, ದಾನ, ಭಕ್ತಿ, ನಡವಳಿಕೆ, ಇದಾರನ್ನು ಅಲ್ಲಿ ಹೋಗಿ ಸ್ಥಾಪನೆ ಮಾಡ್ತಾರೆ. ಅವರು ಯಾವಾಗ ಕುರುವ ರಾಜ ಅಲ್ಲಿ ಹೋಗಿ ಆ ಸರಸ್ವತಿ ನದಿ ತೀರದಲ್ಲಿ ಅದನ್ನ ಸ್ಥಾಪನೆ ಮಾಡ್ತಾರೆ, ಆ 8 ಧರ್ಮಗಳನ್ನ, ಆಗ ಅವ್ರಿಗೆ ಭಗವಂತ ವಿಷ್ಣು ತೃಪ್ತಿ ಆಗ್ತಾನೆ ಅದನ್ನ ಅವ್ರು ಮಾಡೋದ್ ನೋಡಿ. ಹಾಗಾಗಿ ಭಗವಂತ ಅವ್ರಿಗೆ 2 ವರಗಳನ್ನ ಕೊಡ್ತಾನೆ. ಆ 2 ವರಗಳು ಏನು ಅಂದ್ರೆ, ಶಾಶ್ವತವಾಗಿ ಕುರು ಅವನು ತೀರ್ಕೊಂಡ್ಮೇಲೂನು ಆ ರಾಜ್ಯಕ್ಕೆ ಕುರುಕ್ಷೇತ್ರ ಅಂತಾನೆ ಬರ್ಬೇಕು. ಏನು ಅಂದ್ರೆ ಕುರು ಇದ್ದಿದ್ದ ಜಾಗನ ಕುರುಕ್ಷೇತ್ರ ಅಂತ ಕರೆಯೋದು. ಇನ್ನೊಂದು, ಯಾರು ಆ ಧರ್ಮಕ್ಷೇತ್ರ ಅಂತ ಅಲ್ವಾ, ಆ 8 ಧರ್ಮಗಳನ್ನು ಅವರು ಅಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಹಾಗಾಗಿ ಆ ಅದನ್ನ ಧರ್ಮಕ್ಷೇತ್ರ, ಅದು ಯಾರು ಅಲ್ಲಿ ಸಾಯ್ತಾರೋ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಆ ಕುರು ಅಲ್ಲಿ ಮಾಡಿದ್ದ 8 ಇದನ್ನ 8 ಸ್ಥಾಪನೆ ಮಾಡಿದ್ರಿಂದ ಅವ್ರಿಗೆ ಅಲ್ಲಿಗೆ ಕುರುಕ್ಷೇತ್ರ ಅಂತ ಹೆಸರು ಬಂತು. ಯಾವ್ದಾದ್ರು ಅಂದ್ರೆ ಇನ್ನೊಂದ್ಸತಿ ಹೇಳ್ತೀನಿ. ತಪಸ್ಸು, ಸತ್ಯ, ಕ್ಷಮೆ, ದಯೆ, ಶುದ್ಧತೆ, ದಾನ, ಭಕ್ತಿ ಮತ್ತೆ ನಡವಳಿಕೆ, ಈ 8 ಸದ್ಗುಣಗಳನ್ನ ಅದು ಒಂದೇ ಕಡೆಯಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಅಲ್ಲಿಗೆ ಕುರುಕ್ಷೇತ್ರ ಅಂತ ಹೆಸರು ಬಂತು. ಕೇಳಿಸ್ತಾ ಇದೆ ಅಲ್ಲ? ಅರ್ಥ ಆಗ್ತಾ ಇದೆ ಅಲ್ಲ ಹೇಳ್ತಾ ಇರೋದು? ಏನಾದ್ರು ಸ್ವಲ್ಪ ಚೇಂಜ್ ಮಾಡ್ಬೇಕಾ? ಮಾತಾಜಿ, ಕ್ಷಮೆ ದಯೆ ಆದ್ಮೇಲೆ ಇನ್ನೊಂದು ಹೇಳಿದ್ರಲ್ಲ ನೀನು? ಕೇಳಿಸ್ಲಿಲ್ಲ, ಇನ್ನೊಂದ್ಸತಿ ಹೇಳಿ ಮಾತಾಜಿ. ಕ್ಷಮೆ ದಯೆ ಆದ್ಮೇಲೆ ಇನ್ನೊಂದು ಹೇಳಿದ್ರಲ್ಲ? ಶುದ್ಧತೆ, ಓಕೆ, ದಾನ, ಭಕ್ತಿ, ನಡವಳಿಕೆ ಅಂದ್ರೆ ಬ್ರಹ್ಮಚರ್ಯ. ಈ 8 ಅಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಹೋಗಿ, ಕುರು ಅನ್ನೋ ರಾಜ. ಹಾಗಾಗಿ ಅಲ್ಲಿಗೆ ಕುರು ಇದ್ದಿದ್ದ ಜಾಗ ಆದ್ರಿಂದ ಅದಕ್ಕೆ ಕುರುಕ್ಷೇತ್ರ. ಕ್ಷೇತ್ರ ಅಂದ್ರೆ ಪ್ರದೇಶ, ಹಾಗಾಗಿ ಅದನ್ನ ಕುರುಕ್ಷೇತ್ರ ಅಂತ ಕರೀತಾರೆ. ಇವಾಗ 2ನೇ ಶ್ಲೋಕಕ್ಕೆ ಹೋಗೋಣ. ಮಾತಾಜಿ, ನನಗೆ ಇಲ್ಲಿ ಪಾರ್ಟಿಸಿಪೆಂಟ್ಸ್ ಕಾಣಿಸ್ತಾ ಇಲ್ಲ, ದಯವಿಟ್ಟು ಅನ್ಮ್ಯೂಟ್ ಮಾಡಕ್ಕೂ ಇದಾಗ್ತಾ ಇದೆ. ಮಾತಾಜಿ ರೈಟ್ ಸೈಡ್ ಅಲ್ಲಿ ಇರ್ತಾರೆ ನೋಡಿ, ಲ್ಯಾಪ್ಟಾಪ್ ಅಲ್ಲಿ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಇರುತ್ತೆ. ಮಾತಾಜಿ ಇದ್ರಲ್ಲಿ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಯಾರು ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಓದಿ, ಆಯ್ತಾ? ಹೊಸಬ್ರು ಓದಿ. ಹಾ, ಶ್ಲೋಕ ನಾನು ಓದ್ತೀನಿ, ಅನುವಾದ ಭಾವಾರ್ಥ ಬೇರೆಯವರು. ಶ್ಲೋಕ 2. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಅನುವಾದ ಯಾರು ಓದ್ತೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಸಂಜೆಯನ್ನು ಹೇಳಿ, ಹರೇ ಕೃಷ್ಣ ಮಾತಾಜಿ ಓದ್ಲಾ? ಓದಿ. ಸಂಜೆಯನ್ನು ಹೇಳಿದ ರಾಜನೇ, ಪಾಂಡವರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನ್ನು ತನ್ನ ಗುರುಗಳ ಬಗೆಗೆ ಹೋಗಿ ಹೀಗೆಂದನು. ಭಾವಾರ್ಥ: ಧೃತರಾಷ್ಟ್ರನು ಹುಟ್ಟು ಕುರುಡ. ದುರಾದೃಷ್ಟವಶಾತ್ ಅವನು
ಆಧ್ಯಾತ್ಮಿಕವಾಗಿಯೂ ಕುರುಡ ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು ಎಂದು ಅವನಿಗೆ ತಿಳಿದಿತ್ತು. ಹುಟ್ಟಿದಾಗಿನಿಂದ ಧರ್ಮಸ್ಥರಾಗಿದ್ದ ಪಾಂಡವರೊಡನೆ ತನ್ನ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದು ಸಾಧ್ಯವೇ ಇಲ್ಲ ಎಂದು ಅವನಿಗೆ ಖಚಿತವಾಗಿತ್ತು. ಆದರೂ ಅವನಿಗೆ ಯಾತ್ರಾಸ್ಥಳದ ಪ್ರಭಾವದ ಬಗ್ಗೆ ಅನುಮಾನವಿದ್ದೇ ಇತ್ತು. ರಣರಂಗದಲ್ಲಿ ಏನಾಯಿತು ಎಂದು ಕೇಳುವುದರಲ್ಲಿ ಧೃತರಾಷ್ಟ್ರನ ಉದ್ದೇಶವೇನು ಎಂದು ಸಂಜಯ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಆದುದರಿಂದ ಸಂಜಯನು ವಿಷಣ್ಣನಾಗಿದ್ದ ರಾಜನಿಗೆ ಉತ್ಸಾಹ ಭರಿಸಲು ಬಯಸಿದ. ರಾಜನಿಗೆ ಅವನು ಮಕ್ಕಳು ಧರ್ಮಕ್ಷೇತ್ರದ ಪ್ರಭಾವದಿಂದ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ. ದುರ್ಯೋಧನನು ಪಾಂಡವರ ಸೇನಾಬಲವನ್ನು ವೀಕ್ಷಿಸಿದ ನಂತರ ಸನ್ನಿವೇಶವನ್ನು ವಾಸ್ತವವಾಗಿ ತಿಳಿದುಕೊಳ್ಳಲು ಸೈನ್ಯಾಧಿಪತಿಯ ದ್ರೋಣಾಚಾರ್ಯರ ಬಳಿಗೆ ಹೋದ ಎಂದು ಹೇಳಿದ. ದುರ್ಯೋಧನನು ರಾಜನೆಂದು ಹೇಳಿದ್ದರೂ ಸನ್ನಿವೇಶವು ಗಂಭೀರವಾಗಿದ್ದುದರಿಂದ ಅವನು ಸೈನ್ಯಾಧಿಪತಿಗಳ ಬಳಿಗೆ ಹೋಗಬೇಕಾಯಿತು. ಆದುದರಿಂದ ಅವನಿಗೆ ರಾಜಕಾರಣಿಯಾಗುವ ಅರ್ಹತೆ ಇತ್ತು. ಆದರೆ ದುರ್ಯೋಧನನ ವ್ಯವಹಾರ ಕೌಶಲ್ಯಕ್ಕೆ ಪಾಂಡವರು ಸೇನಾವ್ಯೂಹವನ್ನು ಕಂಡಾಗ ಅವನಿಗಾದ ಭಯವನ್ನು ಮುಚ್ಚಿಡಲಾಗಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 1 ನಿಮಿಷ ಟೈಮ್ ಕೊಡಿ ನನಗೆ ದಯವಿಟ್ಟು. ಹರೇ ಕೃಷ್ಣ. ಸಾರಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸಂಜಯನು ಹೇಳಿದ, ರಾಜನೇ, ಪಾಂಡವರ ಸೇನಾ ವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಹೀಗೆಂದನು. ಇಲ್ಲಿ ಧೃತರಾಷ್ಟ್ರ ಕೇಳಿದಕ್ಕೆ ಸಂಜಯ ಹೇಳ್ತಾ ಇದ್ದಾನೆ, ಪಾಂಡವರ ಸೇನಾ ವ್ಯೂಹನ ನೋಡಿ ದುರ್ಯೋಧನಿಗೆ ಭಯ ಆಗಕ್ಕೆ ಶುರು ಆಗ್ಬಿಡುತ್ತೆ. ಹಾಗಾಗಿ ಅವನು ಅವ್ರ ಗುರುಗಳ ಬಳಿಗೆ ಹೋಗ್ತಾನೆ. ಇಲ್ಲಿ ಭಾವಾರ್ಥದಲ್ಲಿ ಏನ್ ಕೊಟ್ಟಿದ್ದಾರೆ? ಧೃತರಾಷ್ಟ್ರನು ಹುಟ್ಟು ಕುರುಡ. ಧೃತರಾಷ್ಟ್ರ ಯಾಕೆ ಹುಟ್ಟು ಕುರುಡ ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತು ಮಾತಾಜಿ. ಹೇಳಿ. ಅವರು ಒಂದು ಹಿಂದಿನ ಜನ್ಮದಲ್ಲಿ ಅವರು 100 ಪಕ್ಷಿಗಳನ್ನ ಸುಟ್ಟಿರ್ತಾರೆ. ಒಂದು ತಾಯಿನ ಒಂದು ತಂದೆ ಕಣ್ಣನ್ನು ತೆಗ್ದಿರ್ತಾನೆ. ಆದ್ರಿಂದ ಆ ಪಕ್ಷಿಗಳ ತಂದೆಯನ್ನು ಕಣ್ಣು ತೆಗ್ದಿರೋದ್ರಿಂದ ಧೃತರಾಷ್ಟ್ರನಿಗೆ ಹುಟ್ಟು ಆ ಕುರುಡ ಕರ್ಮ ಈ ಫಲದಲ್ಲಿ ಸಿಗುತ್ತೆ ಮಾತಾಜಿ. ಇನ್ನೂ ಒಂದು ಬೇರೆ ಇದೆ. ಹೇಗೆ? ಇನ್ನೊಂದು ಯಾರಿಗಾರು ಗೊತ್ತಾ ಬೇರೆ ಅಂತ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅವ್ನು ಹುಟ್ಟು ಕೂಡ ಮತ್ತೆ ಆಧ್ಯಾತ್ಮಿಕವಾಗಿ ಕುರುಡಾಗಿದ್ದ, ಅವನು ಭೌತಿಕವಾಗಿ ಕುರುಡನಾಗಿದ್ದ. ಅದೇ ಯಾಕೆ ಹುಟ್ಟು ಕುರುಡ? ಯಾಕೆ ಅವನು ಹುಟ್ಟತಾನೆ ಅವನಿಗೆ ಕಣ್ ಬಂದಿಲ್ಲ? ಯಾಕೆ? ಅದು ಮಾತಾಜಿ ಅವರು ಮಾತಾಜಿ ನಾನು ಹೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವರು ಧೃತರಾಷ್ಟ್ರ ಅವರ ತಾಯಿ ಇರ್ತಾರಲ್ಲ, ಅವ್ರಿಗೆ ಅವರು ಗಂಡಂಗೆ ಏನೋ ಕಾಯಿಲೆ ಆಗಿ ತೀರೋಗ್ತಾರಲ್ಲ. ಆಗ ಅವರು ಋಷಿ ಮುನಿಗಳು ಇರ್ತಾರಲ್ಲ, ವೇದವ್ಯಾಸರು. ವೇದವ್ಯಾಸರು ಯಾರದು ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಿಲ್ಲ. ಅವರಿಂದ ಮಗು ಪಡಿಬೇಕಾದ್ರೆ ಅವ್ರು ಎದ್ರುಕೊಂಡು ಕಣ್ಣು ಮುಚ್ಕೊಂಡಿದ್ರಿಂದ ಅದು ಮಗು ಇವ್ರಿಗೂ ಕಣ್ಣು ಇದಾಗುತ್ತೆ ಆಯ್ತು ಅಂತ. ಪರಶುರಾಮ ಮುನಿ ಅವರು. ಪರಶುರಾಮರು. ಅವ್ರ ತಾಯಿ ಮನೆಗೆ ಅದು ಸರಿಯಾಗಿ ಗೊತ್ತಿಲ್ಲ, ಕ್ಷಮಿಸಿ. ಅವ್ರಿಗೆ ಬೇಡ. ಓಕೆನಾ? ನಾನು ಹೇಳ್ತೀನಿ.
ಇಲ್ಲಿ ಒಂದ್ಸತಿ ಏನಾಗುತ್ತೆ ಅಂದ್ರೆ, ಶಂತನು ರಾಜ ಕಾಡಲ್ಲಿ ಬೇಟೆಯಾಡಕ್ ಹೋಗಿರ್ತಾರೆ. ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಆಮೇಲೆ ಒಂದ್ಸತಿ ಕೇಳಿ, ಇಲ್ಲಿ ಹೆಸರುಗಳು ಜಾಸ್ತಿ ಇದೆ. ಹಾಗಾಗಿ ಶಂತನು ರಾಜ ಒಂದ್ಸತಿ ಕಾಡಲ್ಲಿ ಬೇಟೆಯಾಡಕ್ ಹೋದಾಗ ಅಲ್ಲಿ ಸತ್ಯವತಿ ಅನ್ನೋ ಹುಡುಗಿನ ನೋಡ್ತಾರೆ. ಅವಳಿಗೆ ಮೊದ್ಲೇ ಮದ್ವೆ ಆಗಿರುತ್ತೆ, ಮಗಾನು ಇರ್ತಾನೆ. ಆದ್ರೆ ಅವಳನ್ನ ನೋಡಿ ಅವನಿಗೆ ಮೋಹ ಆಗ್ಬಿಟ್ಟು ಆಕರ್ಷಣೆಗೊಳಗಾಗಿ ಏನ್ ಮಾಡ್ತಾರೆ ಅವರು, ನನಗೆ ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ಅವನಿಗೆ ಆಸೆ ಆಗ್ಬಿಡುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಅವರ ಅಪ್ಪನ ಹತ್ರ ಹೋಗಿ, ನಿಷಾದ ರಾಜನ ಹತ್ರ ಹೋಗಿ ಕೇಳ್ತಾರೆ, ಹೀಗೆ ನಿಮ್ಮ ಮಗಳನ್ನ ನನಗೆ ಮದುವೆ ಮಾಡ್ಕೊಡಿ ಅಂತ. ಅವಾಗ ಅವ್ರೇನ್ ಹೇಳ್ತಾರೆ, ನೀನು ಮೊದಲೇ ಮದುವೆ ಮಾಡ್ಕೊಂಡಿರೋ ಹೆಂಡತಿ ಮಗ ರಾಜ ಆಗ್ಬಾರ್ದು, ನನ್ನ ಮಗ ರಾಜ ಆಗದಾದ್ರೆ ನಾನು ನಿನಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅದು ಅವ್ರಿಗೆ ಒಪ್ಪಿಗೆ ಇರಲ್ಲ, ಯಾರಿಗೆ, ಶಂತನು ರಾಜನ್ಗೆ. ಹಾಗೆ ಅವರ ಕಂಡೀಷನ್ ಒಪ್ಪಿಗೆ ಆಗಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಸರಿ ಅಂತ ಹೇಳ್ಬಿಟ್ಟು ವಾಪಸ್ ಹೊರಟೋಗ್ತಾರೆ. ಆದ್ರೆ ಅರಮನೆಗೆ ಹೋದಾಗ ಅವ್ರೇನ್ ಮಾಡ್ತಾರೆ, ತುಂಬಾ ವೇದನೆಯಲ್ಲಿ ಇರ್ತಾರೆ. ಅಯ್ಯೋ, ಅವಳನ್ನ ಮದುವೆ ಮಾಡ್ಕೊಳಕ್ ಆಗ್ಲಿಲ್ಲ ನನಗೆ ಅಂತ ವೇದನೆಯಲ್ಲಿ ಇರ್ತಾರೆ. ಅವಾಗ ಏನಾಗುತ್ತೆ, ದೇವವ್ರತ ಅನ್ನೋ ಅವ್ರ ಮಗಂಗೆ ಅವ್ರ ಅಪ್ಪ ಕೊರಗ್ತಾ ಇರೋದನ್ನ ನೋಡಕ್ಕಾಗಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಸರಿ ಅಂತ ಹೇಳ್ಬಿಟ್ಟು ಆ ಶಾಂತನು ರಾಜ ಇರ್ತಾರಲ್ಲ ಅವ್ರ ಹತ್ರ ಹೋಗ್ತಾರೆ. ಸರಿ ಹೋಗಿ ಏನ್ ಮಾಡ್ತಾರೆ ಅಂತಂದ್ರೆ, ಕೇಳ್ತಾರೆ, ಹೀಗೆ ನಮ್ಮ ಅಪ್ಪಂಗೆ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಡಿ ಅಂತ. ಆದ್ರೆ ಅವರು ಒಪ್ಕೊಳ್ಳಲ್ಲ. ನೀನು ಮುಂದಕ್ಕೆ ರಾಜ ಆಗೋಗ್ತೀಯ, ಹಾಗಾಗಿ ನನ್ನ ಮಗಳನ್ನ ಮದುವೆ ಮಾಡ್ಕೊಡಲ್ಲ ಅಂತ. ಅವನು ಅದಕ್ಕೆ ಕಂಡೀಷನ್, ಅವ್ರು ಹೇಳ್ತಾರೆ, ಇಲ್ಲ ನಾನು ರಾಜ ಆಗಲ್ಲ, ನನಗೆ ಹುಟ್ಟೋ ಮಗುನು ನಾನು ಮಗುನು ಮಾಡ್ಕೊಳಲ್ಲ, ಅದು ರಾಜನೂ ಆಗಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ದಯವಿಟ್ಟು ನೀವು ನಮ್ಮ ತಂದೆಗೆ ನಿಮ್ಮ ಮಗಳನ್ನ, ಶಂತನು ರಾಜನ್ಗೆ ನಮ್ಮ ತಂದೆಗೆ ನಿಮ್ಮ ಮಗಳ ಸತ್ಯವತಿನ ಕೊಟ್ಟು ಮದುವೆ ಮಾಡಿ. ಸರಿ ಅಂತ ಹೇಳ್ಬಿಟ್ಟು ಅವ್ರ ಆಜ್ಞೆ ಮೇರೆಗೆ ಅವರು, ಅದ್ ಯಾದಕ್ಕೆ ಅವ್ರಿಗೆ ಭೀಷ್ಮಾಚಾರ್ಯರು ಅಂತ ಹೆಸರು ಬಂತು ಅಂದ್ರೆ, ಅವ್ರು ಅಷ್ಟು ದೃಢತೆಯಿಂದ ನಾನು ಮದ್ವೆನೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಅವ್ರಿಗೆ ದೃಢವಾಗಿ ಹೇಳ್ತಾರೆ. ಹಾಗೆ ಅದಕ್ಕೆ ಅವ್ರಿಗೆ ದೇವವ್ರತ ಅನ್ನೋರ್ಗೆ ಭೀಷ್ಮ ಅಂತ ಆಮೇಲೆ ಹೆಸರು ಬರುತ್ತೆ. ಅವರು ಏನಾಗುತ್ತೆ, ಸರಿ ಶಾಂತನುಗೂ ಮತ್ತು ಸತ್ಯವತಿಗೂ ಇಬ್ರಿಗೂ ಮದುವೆ ಮಾಡ್ಕೊಡ್ತಾರೆ. ಆಮೇಲೆ ಅವ್ರಿಗೆ 2 ಮಕ್ಕಳಾಗುತ್ತೆ, ಚಿತ್ರಗಂಡ ಮತ್ತು ವಿಚಿತ್ರ ವೀರ್ಯ. ಇಬ್ರು ಮಕ್ಕಳು ಹುಡ್ತಾರೆ ಅವರಿಬ್ರಿಗೂ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಕಾಲಕ್ರಮೇಣದಲ್ಲಿ ಶಂತನು ರಾಜ ಮತ್ತೆ ಚಿತ್ರಗಂಡ ಇಬ್ರು, ಒಬ್ಬ ಮಗ ಗಂಡ ಇಬ್ರು ಸತ್ತೋಗ್ಬಿಡ್ತಾರೆ. ಇವಾಗ ಯಾರು ಉಳ್ಕೊಂಡ್ರು, ವಿಚಿತ್ರ ವೀರ್ಯ. ಅವಾಗ ಏನ್ ಮಾಡ್ತಾನೆ, ಇವಾಗ ಭೀಷ್ಮರು ದೇವವ್ರತ ಅಣ್ಣ, ಹಾಗಾಗಿ ಅವ್ರೇನ್ ಮಾಡ್ತಾರೆ, ಸರಿ ಅಂತ ಇವ್ರನ್ನ, ತಾಯಿನ ಮತ್ತೆ ವಿಚಿತ್ರ ವೀರ್ಯನ ನೋಡ್ಕೊಳ್ತಾ ಇರ್ತಾರೆ. ಇಲ್ಲಿ ಇನ್ನೊಂದ್ ಕಡೆ ಏನಾಗುತ್ತೆ, ಕಾಶಿ ರಾಜ್ಯದಲ್ಲಿ ಕಾಶಿ ರಾಜ ಏನ್ ಮಾಡ್ತಾನೆ, ಅವ್ರ 3 ಹೆಣ್ಮಕ್ಳು ಅಂಬಾ, ಅಂಬಾಲಿಕಾ, ಅಂಬಿಕಾ, ಇವ್ರ 3 ಜನಕ್ಕೂ ಏನ್ ಮಾಡ್ತಾರೆ, ಸ್ವಯಂವರ ಏರ್ಪಾಟ್ ಮಾಡಿರ್ತಾರೆ. ಸ್ವಯಂವರ ಏರ್ಪಾಟ್ ಮಾಡಿರುವಾಗ ಅಲ್ಲಿಗೆ ಈ ದೇವವ್ರತ ಏನ್ ಮಾಡ್ತಾರೆ, ಅವ್ರ ತಮ್ಮ ಆದ ವಿಚಿತ್ರ ವೀರ್ಯನ ಕರ್ಕೊಂಡು ಹೋಗ್ತಾರೆ ಸ್ವಯಂವರದಲ್ಲಿ. ಸ್ವಯಂವರದಲ್ಲಿ ತುಂಬಾ ಜನ ರಾಜಂದ್ರು ಬಂದಿರ್ತಾರೆ. ಅಲ್ಲೆಲ್ಲಾರನ್ನು ಅವರು ಏನ್ ಮಾಡ್ತಾರೆ, ಸೋಲಿಸ್ಬಿಟ್ಟು ವಿಚಿತ್ರ ವೀರ್ಯಂಗೆ ಆ 3 ಹೆಣ್ಮಕ್ಳನ್ನು ತಂದು ನಿಲ್ಲಿಸ್ತಾರೆ. ನೀನು ಮದುವೆ ಮಾಡ್ಕೋಬಹುದು ಅಂತ ನಿಲ್ಲಿಸ್ತಾರೆ. ಆದ್ರೆ ಅದಲ್ಲಿ ಅಂಬ ಏನ್ ಮಾಡ್ತಾಳೆ, ನಾನು ವಿಚಿತ್ರ ವೀರ್ಯನ ಮದುವೆ ಮಾಡ್ಕೊಳಲ್ಲ, ನಾನು ಶಲ್ಯ ಅನ್ನೋ ರಾಜನ ಇಷ್ಟಪಟ್ಟಿದ್ದೀನಿ, ಅವನೇ ನನ್ನ ಗಂಡನಾಗಿ ನಾನು ಪಡಿಬೇಕು ಅಂತ ಮನ್ಸಲ್ಲಿ ಅನ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಈ ಸ್ವಯಂವರದಲ್ಲಿ ಅವನೇ ಗಂಡ ಆಗಿ ಸ್ವೀಕರಿಸ್ತೀನಿ ಅಂತ ಹೇಳ್ಬಿಡ್ತಾಳೆ. ಹಾಗಾಗಿ ಇನ್ಯಾರು ಉಳ್ಕೊಂಡ್ರು, ಅಂಬಿಕಾ ಮತ್ತೆ ಅಂಬಾಲಿಕಾ, ಇವ್ರಿಬ್ರು ಉಳ್ಕೊಂಡ್ರು. ಇವ್ರಿಗೆ ಏನ್ ಮಾಡ್ತಾರೆ, ವಿಚಿತ್ರ ವೀರ್ಯನ ಜೊತೆ ಮದುವೆ ಮಾಡ್ತಾರೆ. ಆದ್ರೆ ವಿಚಿತ್ರ ವೀರ್ಯ ಏನಾಗುತ್ತೆ, ಅವನಿಗೆ ಕುಷ್ಠ ರೋಗ ಬಂದು ಅವನು ಸ್ವಲ್ಪ ದಿನದಲ್ಲಿ ಸತ್ತು ಹೋಗ್ಬಿಡ್ತಾನೆ. ಅವಾಗ ಏನಾಗುತ್ತೆ, ಸತ್ಯವತಿ ಇರ್ತಾಳಲ್ಲ ತಾಯಿ, ಅವರು ವ್ಯಾಸರನ್ನ ಹೋಗಿ ಕೇಳ್ಕೊಡ್ತಾರೆ, ನನಗೆ ನಮ್ಮ ಹೆಣ್ಮಕ್ಳು ಇಬ್ರು ವಿಧವೆಯರಾಗಿದ್ದಾರೆ, ಹಾಗಾಗಿ ಅವ್ರಿಗೆ ಮಕ್ಕಳನ್ನ ಕರುಣಿಸ್ಬೇಕು ಅಂತ. ಹಾಗಾಗಿ ಅವ್ರು ಹೋಗಿ ಕೇಳ್ಕೊಂಡಾಗ ಅವರು ತಥಾಸ್ತು ಅಂತ ಹೇಳಿ, ಅವರು ತುಂಬಾ ತಪಸ್ಸೆಲ್ಲ ಮಾಡಿರ್ತಾರೆ, ಅವ್ರಿಗೆ ತುಂಬಾ ಶಕ್ತಿ ಇರುತ್ತೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಅವರ ಇಚ್ಛೆ ಮೇರೆಗೆ ಮಗುನ ಕೊಡೋ ಅಂತ ಇದಕ್ಕೆ ಹೋಗ್ತಾರೆ. ಆಗ ಅವಳು ಏನ್ ಮಾಡ್ತಾಳೆ, ಅಂಬಿಕಾ, ಅವರು ಯಾವಾಗ ಅವ್ರ ಹತ್ರ ಬರ್ತಾರೋ ಆಗ ಅವಳು ಮಾತಾಜಿ ಹೇಳ್ದಂಗೆ ಕಣ್ಣು ಮುಚ್ಕೊಂಡ್ಬಿಡ್ತಾರೆ ಭಯದಿಂದ. ಹಾಗಾಗಿ ಅವರು ಆ ವ್ಯಾಸರನ್ನ ನೋಡೋದೇ ಇಲ್ಲ. ಹಾಗಾಗಿ ಅವರು ಹುಟ್ಟು ಕುರುಡರಾಗ್ಬಿಡ್ತಾರೆ. ಧೃತರಾಷ್ಟ್ರ, ಅಂಬಿಕಾಗೆ ಧೃತರಾಷ್ಟ್ರ ಹುಟ್ಟಿದ್ದು, ಅಂಬಾಲಿಕಾಗೆ ಪಾಂಡುರಾಜ ಹುಟ್ಟಿದ್ದು. ಅವ್ರೇನ್ ಮಾಡ್ತಾರೆ, ಅಂಬಾಲಿಕಾ, ಅವ್ರು ಕಣ್ಣು ಮುಚ್ಕೊಳ್ಳಲ್ಲ,
ಆದ್ರೆ ಒಂಥರ ಭಯದಲ್ಲಿ ಅವ್ರನ್ನ ನೋಡ್ತಾ ಇರ್ತಾರೆ, ನಡುಗ್ತಾ ಇರ್ತಾರೆ ಅವ್ರು ಬಂದ ತಕ್ಷಣ. ಹಾಗಾಗಿ ಅವ್ರಿಗೆ ಒಂಥರ ಬಿಳಿಸ್ದಂಗೆ ಮುಖ ಎಲ್ಲ ಒಂಥರ ಆದಂಗ ಆಗ್ಬಿಡುತ್ತೆ. ಹಾಗಾಗಿ ಪಾಂಡುರಾಜ ಒಂಥರ ಮುಸುಕಿದ ಬಣ್ಣ, ನಾವು ಪೇಲ್ ಎಲ್ಲೋ ಅಂತೀವಲ್ಲ, ಹಾಗಾಗಿ ಆ ಕಲರ್ ಅಲ್ಲಿ ಅವರು ಹುಟ್ಟುತ್ತಾರೆ. ಹಾಗಾಗಿ ಅವರು ಯಾಕೆ ಧೃತರಾಷ್ಟ್ರ ಹುಟ್ಟು ಕುರುಡ ಅಂತ ನಾವು ಮೊದಲು ತಿಳ್ಕೊಬೇಕು, ಇಲ್ಲಾಂದ್ರೆ ನಮ್ಗೆ ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಆಗಲ್ಲ. ಧೃತರಾಷ್ಟ್ರ ತಾಯಿ ವ್ಯಾಸ ಮಹರ್ಷಿಗಳು ಯಾವಾಗ ಮಗು ಕೊಡೋ ಪ್ರಯತ್ನದಲ್ಲಿ ಬಂದಾಗ ಅವ್ರು ಕಣ್ಮುಚ್ಕೊಳ್ತಾರಲ್ಲ, ಹಾಗಾಗಿ ಅವರು ಧೃತರಾಷ್ಟ್ರ ಹುಟ್ಟು ಕುರುಡಾಗಿ ಹುಟ್ಟುತ್ತಾರೆ. ಹರೇ ಕೃಷ್ಣ. ಇದ್ರಲ್ಲಿ ಇನ್ನೇನಾಗುತ್ತೆ ಅಂದ್ರೆ ಇನ್ನೊಂದು ಕತೆ ಮಧ್ಯೆ ಏನಾಗುತ್ತೆ, ಅಂಬಾ ಅಲ್ಲಿ ಏನ್ ಮಾಡಿರ್ತಾರೆ, ನಾವು ಇನ್ನೊಂದು ರಾಜನ ಇಷ್ಟಪಟ್ಟಿದ್ದೀನಿ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೋಗಿರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಅವನ ಹತ್ರ ಹೋದ ತಕ್ಷಣ ಅವನೇನ್ ಮಾಡ್ತಾನೆ, ನೀನು ಇನ್ನೊಬ್ಬ ಭೀಷ್ಮರಿಂದ ನೀನು ದೇವವ್ರತನಿಂದ ನೀನು ಮುಟ್ಟಿಸ್ಕೊಂಡ್ಬಿಟ್ಟಿದ್ಯಾ, ಹಾಗಾಗಿ ನಾನಿನ್ನ ಮದುವೆ ಮಾಡ್ಕೊಳಲ್ಲ. ಹಿಂದಿನ ಕಾಲದಲ್ಲೆಲ್ಲ ಒಬ್ರ ಜೊತೆ ಏನಾರು ಮಾತಾಡಿದ್ದು ಇಲ್ಲ ಒಬ್ರ ಜೊತೆ ಯಾರು ಕೈ ಎಳೆದ್ರೆ ಇನ್ನೊಬ್ರು ಮದುವೆ ಮಾಡ್ಕೊಳ್ತಾ ಇರ್ಲಿಲ್ಲ. ಹಾಗಾಗಿ ನಾವು ಕೃಷ್ಣ ಕಥೆಲು ನೋಡಿದೀವಲ್ಲ, ಅವನು ಶಂಖಚೂಡ ಸಾರಿ ಈಗ ಚಪಾತಿ ಹರೇ ಕಲ್ಸಿಟ್ಟಿಲ್ವಾ? ಕೃಷ್ಣ, ಅವರು ಏನ್ ಮಾಡ್ತಾರೆ, 16,000 ಹೆಂಗಸರುನು ಅವರು ಕೂಡ ಹಾಕಿರ್ತಾರಲ್ಲ, ಅವಾಗ ಭಗವಂತನೇ ಅವ್ರನ್ನ ಮದುವೆ ಮಾಡ್ಕೊಳಂಗಾಗತ್ತೆ. ಹಾಗಾಗಿ ಇಲ್ಲೂ ಹಂಗೆ ಆಗಿರುತ್ತೆ. ಅವನು ಏನ್ ಮಾಡ್ತಾನೆ, ನಾನು ನಿನ್ನ ಶಲ್ಯ ರಾಜ ಹೇಳ್ತಾನೆ ನಾನು ನಿನ್ನ ಮದುವೆ ಮಾಡ್ಕೊಳಲ್ಲ ಅಂತ. ಹಾಗಾಗಿ ಅವಳಿಗೆ ಕೋಪ ಬಂದ್ಬಿಡುತ್ತೆ, ಹಿಂಗೆ ನಾನು ಮದುವೆ ತಪ್ಸಿದ್ನಲ್ಲ ಭೀಷ್ಮ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ತಪಸ್ಸು ಕೊಟ್ಟೋಗ್ತಾರೆ. ನಿಸರ್ಗ ಮಾತಾಜಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹಾಗಾಗಿ ಏನಾಗುತ್ತೆ, ಅವರು ತಪಸ್ಸು ಕೂತ್ಕೊಂಡ್ಬಿಡ್ತಾರೆ ಅಂಬಾ. ಅವಾಗ ಶಿವ ಅವಳಿಗೆ ಏನ್ ವರ ಕೊಡ್ತಾರೆ ಅಂತಂದ್ರೆ, ನೀನು ಮುಂದಿನ ಜನ್ಮದಲ್ಲಿ ದೃಪದನ ಮಗಳಾಗಿ ಹುಟ್ಟುತ್ತೀಯ. ನೀನು ಮಗಳಾಗಿ ಹುಟ್ಟಿದ್ಮೇಲೆ ಸ್ವಲ್ಪ ದಿನಕ್ಕೆ ನೀನು ಮಗನಾಗಿ ಪರಿವರ್ತನೆ ಆಗ್ತೀಯ. ಅವಾಗ ಭೀಷ್ಮರು ನಿನ್ ಕೈಯಿಂದ ಹತರಾಗ್ತಾರೆ ಅಂತ ಹೇಳಿ ವರ ಕೊಟ್ಬಿಟ್ಟು ಶಿವ ಅಂತರ್ಧನನಾಗ್ತಾನೆ. ಅವಾಗ ಅಂಬಾ ಅಗ್ನಿ ಪ್ರವೇಶ ಮಾಡ್ಬಿಡ್ತಾಳೆ. ನೆಕ್ಸ್ಟ್ ಜನ್ಮದಲ್ಲಿ ಅವ್ರೇನಾಗ್ತಾರೆ ಅಂತಂದ್ರೆ ದೃಪದನ ಮಗಳಾಗಿ ಹುಟ್ಟುತ್ತಾರೆ. ಆದ್ರೆ ದೃಪದ ಯಾರಿಗೂ ಮಗಳು ಅಂತಾನೆ ಹೇಳ್ಕೊಳಲ್ಲ. ಎಲ್ಲರ ಹತ್ರನೂ ಅವನೇನ್ ಮಾಡ್ತಾನೆ, ಮಗನ್ ತರನೇ ಅವನ್ನ ಸಾಕ್ತಾ ಇರ್ತಾನೆ. ಕೆಲವು ದಿನ ಕಳೆದ್ಮೇಲೆ ಅವ್ರು ಏನಾಗ್ತಾರೆ, ಹುಡುಗ ಆಗಿ ಪರಿವರ್ತನೆ ಆಗ್ತಾರೆ. ಅವಾಗ ಆದ್ರೆ ಈಗ ಏನಾಗುತ್ತೆ ಅಂದ್ರೆ, ಯುದ್ಧ ಮಾಡ್ಬೇಕಾದ್ರೆ ಅವರು ಮಧ್ಯೆ ಬಂದ್ಬಿಡ್ತಾರೆ. ಅವ್ರನ್ನ ಸಾಯಿಸ್ಬೇಕು ಅನ್ನೋ ಅವ್ರಿಗೆ ಮೊದಲೇ ಅರಿವಿರೋದ್ರಿಂದ ಮಧ್ಯಕ್ಕೆ ಬರ್ತಾರೆ. ಆದ್ರೆ ಭೀಷ್ಮರಿಗೆ ಅವರು ಹಿಂದಿನ ಜನ್ಮದಲ್ಲಿ ಏನಾಗಿರ್ತಾರೆ, ಅವ್ರನ್ನ ಮದುವೆ ಮಾಡ್ಕೊಳಗಾಗದೆ ಅವ್ರು ಸತ್ತೋಗಿರ್ತಾರಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಹೆಂಗಸರನ್ನ ಸಾಯಿಸ್ಬಿಟ್ನಲ್ಲ, ಅಪರಾಧನ ನಾನು ನಿವಾರಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅವರು ಯುದ್ಧ ಮಾಡಕ್ ಬಂದ್ರು ಅವ್ರ ಮೇಲೆ ಏನು ಮಾಡಲ್ಲ, ಅವ್ರನ್ನ ಶಿಖಂಡಿ, ಅವರೇ ಕುರುಕ್ಷೇತ್ರ ಯುದ್ಧದಲ್ಲಿ ಶಿಖಂಡಿ ಆಗೋದು. ದೃಪದನ ಮಗಳಾಗಿ ಯಾರು ಹುಡ್ತಾರೋ ಅಂಬಾನೇನೆ ಕುರುಕ್ಷೇತ್ರ ಯುದ್ಧದಲ್ಲಿ ಶಿಖಂಡಿಯಾಗಿ ಜನ್ಮ ಎತ್ತಿ ಭೀಷ್ಮರ ಶರಶೈವದಲ್ಲಿ ಮರಹಂಗೆ ಮಾಡ್ಬಿಡ್ತಾರೆ. ಅವಾಗ ಭೀಷ್ಮರು ಏನೋ ಅವ್ರಿಗೆ ಬಿಲ್ಲು ಬಾಣ ಆಗ್ಲಿ ಏನೋ ಅವ್ರಿಗೆ ಹಿಂತಿರುಗಿ ಹೊಡೆಯಲ್ಲ. ಹಾಗಾಗಿ ಅವರು ಶರಶೈವದಲ್ಲಿ ಮಲ್ಗೋಂಗ ಪರಿಸ್ಥಿತಿಗೆ ಅಂಬಾ ತಂದ್ಬಿಡ್ತಾಳೆ. ಇದು ಅಂಬಿಕಾ ಸ್ಟೋರಿ. ಇವಾಗ ನಾವು ಇವತ್ತಿನ ಸೆಕೆಂಡ್ ಶ್ಲೋಕದಲ್ಲಿ ಓದೋಣ. ಧೃತರಾಷ್ಟ್ರನು ಹುಟ್ಟು ಕುರುಡ, ದುರದೃಷ್ಟವಶಾತ್ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡ. ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು ಎಂದು ಅವನಿಗೆ ತಿಳಿದಿತ್ತು. ಹುಟ್ಟಿದಾಗಿನಿಂದ ಧರ್ಮಿಷ್ಠರಾಗಿದ್ದ ಪಾಂಡವರೊಡನೆ ತನ್ನ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದೂ ಸಾಧ್ಯವಿಲ್ಲ ಎಂದು ಅವನಿಗೆ ಖಚಿತವಾಗಿತ್ತು. ಅಂದ್ರೆ ಅವನು ಮಕ್ಕಳನ್ನ ಅಷ್ಟು ಟ್ರೈನಿಂಗ್ ಕೊಟ್ಟಿದ್ದ. ಪಾಂಡವರು ಅಂದ್ರೆ ಅವ್ರಿಗೆ ಆಗ್ಲೇಬಾರ್ದು. ಹಾಗಾಗಿ ಅವ್ರನ್ನು ಆಧ್ಯಾತ್ಮಿಕವಾಗಿ ಅವರು ಕುರುಡರಾಗ ಮಾಡ್ಬಿಟ್ಟಿದ್ದ. ಆಧ್ಯಾತ್ಮಿಕವಾಗಿ ಒಳ್ಳೆತನ ಆಗ್ಲಿ, ಅವರಲ್ಲಿ ಒಳ್ಳೆ ಸತ್ಪ್ರಜೆ ಆಗ ಅಂತ ಯಾವುದನ್ನು ಅವನು ಕಾರ್ಯಗಳನ್ನ ಮಾಡಿರ್ಲಿಲ್ಲ. ಹಾಗಾಗಿ ಅವ್ರ ಮಕ್ಕಳು ಸಹ ಹುಟ್ಟು ಕುರುಡರಾಗಿದೆ. ಯಾವ್ದಲ್ಲಿ ಆಧ್ಯಾತ್ಮಿಕವಾಗಿ ಅವ್ರಿಗೆ ಯಾವ್ದ್ರಲ್ಲೂ ಅರಿವು ಇರ್ಲಿಲ್ಲ. ಹಾಗಾಗಿ ಇವನ್ ಏನ್ ಮಾಡ್ತಾನೆ, ಪಾಂಡವರೊಡನೆ ತನ್ನ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದೂ ಸಾಧ್ಯವಿಲ್ಲ ಎಂದು ಅವನಿಗೆ ಖಚಿತವಾಗಿತ್ತು. ಯಾಕೆಂದ್ರೆ ಅವ್ರ ಬಗ್ಗೆ ನಾವು ಒಬ್ಬರ ಬಗ್ಗೆ ಕೆಟ್ಟದಾಗೆ ಹೇಳ್ತಾ ಇದ್ರೆ ಅವ್ರ ಬಗ್ಗೆ ಕೆಟ್ಟ ಒಪಿನಿಯನ್ನೇ ಇರುತ್ತೆ. ಹಾಗಾಗಿ ಇಲ್ಲಿ ಧೃತರಾಷ್ಟ್ರ ಏನ್ ಮಾಡ್ತಾನೆ, ಪಾಂಡು ಮಕ್ಕಳ ಬಗ್ಗೆ ಯಾವತ್ತೂ ಒಳ್ಳೇದನ್ನ ಅವನಿಗೆ ತಿಳಿಸೇ ಕೊಡೋದಿಲ್ಲ. ಹಾಗಾಗಿ ಅವನಿಗೆ ಯುದ್ಧದಲ್ಲಿ ಅವರು ಏನ್ ಮಾಡಿದ್ರು ನನ್ನ ಮಕ್ಕಳು ಸೋಲಲ್ಲ ಅವ್ರ ಮುಂದೆ ಅಂತ ಅವನು ತಿಳ್ಕೊಂಡಿರ್ತಾನೆ. ಆದರೂ ಅವನಿಗೆ ಯಾತ್ರಾ ಸ್ಥಳದ ಪ್ರಭಾವದ ಬಗ್ಗೆ ಅನುಮಾನವಿದ್ದಿದ್ದೇ ಇತ್ತು. ಯಾಕೆಂದ್ರೆ ಅದು ಧರ್ಮಕ್ಷೇತ್ರ. ಅದು ನಾವು ಇವಾಗಲೇ ಓದಂಗೆ ಕುರುಕ್ಷೇತ್ರ ಅನ್ನೋದು ಧರ್ಮಕ್ಷೇತ್ರ. ಅಲ್ಲಿ
ಎಂಟು ಇದ ಎಲ್ಲ ಸ್ಥಾಪನೆ ಆಗಿದ್ರಿಂದ 8 ಸದ್ಗುಣಗಳು ಸ್ಥಾಪನೆ ಆಗಿದ್ರಿಂದ ಅಲ್ಲಿ ಅದನ್ನ ಧರ್ಮಕ್ಷೇತ್ರ ಆಗಿತ್ತು ಅನ್ನೋದು ಅದು ಒಂದೇ ಅವನಿಗೆ ಭಯ ಇದ್ದಿದ್ದು. ರಣರಂಗದಲ್ಲಿ ಏನಾಯಿತು ಎಂದು ಕೇಳುವುದರಲ್ಲಿ ಧೃತರಾಷ್ಟ್ರನ ಉದ್ದೇಶವೇನು ಎಂದು ಸಂಜಯ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಇಲ್ಲಿ ಸಂಜಯನಿಗೆ ಹೇಗೆ ಗೊತ್ತಾಗ್ತಾ ಇತ್ತು ಅಂದ್ರೆ ಅವನು ದಿವ್ಯ ಜ್ಞಾನಿ, ಅವನಿಗೆ ಮುಂದೆ ಏನಾಗ್ತಾ ಇದೆ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಹಾಗಾಗಿ ಅವನ ರಥದ ಸಾರಥಿಯಾಗಿ ಮಾಡ್ಕೊಂಡಿದ್ದ. ಹಾಗಾಗಿ ಏನಾಗ್ತಾ ಇದೆ ಅಂತ ಧೃತರಾಷ್ಟ್ರ ಒಂದೊಂದು ನಿಮಿಷದಲ್ಲೂ ಅವ್ರಿಗೆ ಕೇಳ್ತಾ ಇದ್ದ, ಏನಾಗ್ತಾ ಇದೆ ಸಂಜಯ, ಏನಾಗ್ತಾ ಇದೆ ಅಂತ. ಆದ್ರೆ ಸಂಜಯನ್ಗೆ ಇವ್ರ ಮನ್ಸಲ್ಲಿ ಏನಾಗ್ತಾ ಇದೆ ಅಂತ ದಿವ್ಯ ಜ್ಞಾನ ಇದ್ದಿದ್ದರಿಂದ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದುದರಿಂದ ಸಂಜಯನು ವಿಷಣ್ಣನಾಗಿದ್ದ ರಾಜನಿಗೆ ಉತ್ಸಾಹ ಭರಿಸಲು ಬಯಸಿದ. ಅಂದ್ರೆ ಅವ್ರಿಗೆ ಇವಾಗ ಸಂಜಯನಿಗೆ ಯಾರು ಗೆಲ್ತಾರೆ ಏನಾಗುತ್ತೆ ಅಂತ ಎಲ್ಲ ಗೊತ್ತಾಗ್ತಾ ಇದ್ರುನು ಆದ್ರೆ ಇವ್ರಿಗೆ ಬೇಜಾರಾಗ್ಬಾರ್ದು ಅಂತ ಹೇಳಿ ಧೃತರಾಷ್ಟ್ರಂಗೆ ಅವನು ಹುಮ್ಮಸ್ ಬರೆಸ್ತಾ ಇದ್ದ. ಹಾಗಾಗಿ ಇಲ್ಲಿ ಅವ್ರಿಗೆ ಉತ್ಸಾಹದಿಂದ ಎಲ್ಲಾದ್ನು ಹೇಳ್ತಾ ಇದ್ದ, ಹಿಂಗಾಗ್ತಾ ಇದೆ ಹಂಗಾಗ್ತಾ ಇದೆ ಅಂತ ವಿವರಣೆ ಕೊಡ್ತಾ ಇದ್ರು. ರಾಜನಿಗೆ ಅವನ ಮಕ್ಕಳು ಧರ್ಮಕ್ಷೇತ್ರದ ಪ್ರಭಾವದಿಂದ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ. ಇಲ್ಲಿ ಅವನಿಗೆ ಸಂಜಯ್ ಏನ್ ಮಾಡ್ತಾ ಇದ್ದಾರೆ, ನಿನ್ ಮಕ್ಕಳು ಧೃತರಾಷ್ಟ್ರ, ನಿನ್ ಮಕ್ಕಳು ಯಾವುದೇ ಕಾರಣಕ್ಕೂ ಧರ್ಮಕ್ಷೇತ್ರ ಆದ್ರೂನು ನೀ ರಾಜಿ ಆಗಲ್ಲ, ನೀನು ಭಯ ಪಡ್ಬೇಡ ಅಂತ ಹೇಳಿ ಸಂಜಯ ತಿಳಿಸ್ಕೊಟ್ರು. ದುರ್ಯೋಧನನು ಪಾಂಡವರ ಸೇನಾ ಬಲವನ್ನು ವೀಕ್ಷಿಸಿದ ನಂತರ ಸನ್ನಿವೇಶವನ್ನು ವಾಸ್ತವವಾಗಿ ತಿಳಿಸಿಕೊಡಲು ಸೇನಾಧಿಪತಿ ದ್ರೋಣಾಚಾರ್ಯರ ಬಳಿಗೆ ಹೋದ ಎಂದು ಹೇಳಿದ. ಇವಾಗ ದುರ್ಯೋಧನನಿಗೆ ಫುಲ್ ಭಯ ಆಗಕ್ಕೆ ಶುರು ಆಗಿದೆ. ಯಾಕೆಂದ್ರೆ ಪಾಂಡವರ ಸೈನ್ಯ ನೋಡಿ ದುರ್ಯೋಧನನಿಗೆ ಅಲ್ಲಿ ಭಯ ಆಗಿರುತ್ತೆ. ನಾವು ಹಿಂದಿನ ಕ್ಲಾಸಲ್ಲೇ ನೋಡಿದ್ವಲ್ಲ, ನಾವು ಅಲ್ಲಿ ಏನ್ ಮಾಡಿರ್ತಾರೆ, ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ, ನೆಟ್ವರ್ಕ್ ಇಶ್ಯೂ ಆಗಿದೆ ಅನ್ಸುತ್ತೆ ಒಂದು ನಿಮಿಷ. ಹರೇ ಕೃಷ್ಣ, ನೆಟ್ವರ್ಕ್ ಇಶ್ಯೂ ಆಗಿದೆ, ಒಂದ್ ನಿಮಿಷ ಜಾಯಿನ್ ಆಗ್ತಾ ಇದೆ. ಹರೇ ಕೃಷ್ಣ ಮಾತಾಜಿ, ಇದು ಹೋಗಿಸಕ್ಕೆ ಮಾತಾಜಿ ಅದೇ ಹ್ಯಾಂಡ್ ಇದ್ ಮಾಡಿದಿವಲ್ಲ. ಹರೇ ಕೃಷ್ಣ, ಮತ್ತೆ ಅಲ್ಲಿಗೆ ಹೋಗಿ ಅದನ್ನ ಪ್ರೆಸ್ ಮಾಡಿ ಮತ್ತೆ ಅದು ತೋರಿಸುತ್ತಿದೆ, ಆದ್ಮೇಲೆ ಹೋಗಿ ಅದನ್ನೇ ತಿರ್ಗಾ ಪ್ರೆಸ್ ಮಾಡಕ ಪ್ರಭು. ಹಾ ಮಾತಾಜಿ. ಹಾ ಸರಿ ಸರಿ ಮಾತಾಜಿ. ಹೋಗ್ಲಿಲ್ಲ. ಎರಡ್ ಬಂದ್ವಾ? ಎರಡ್ ಕೈ ಬಂದ್ಬಿಡ್ತಲ್ಲ ಪ್ರಭು. ಅದ್ರ ಮೇಲೆ ಹೊತ್ತು ಏನಾಗುತ್ತೆ, ರೈಸ್ ಹ್ಯಾಂಡ್ ಅಂತ ಬರುತ್ತೆ ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ತಿರ್ಗಾ ನೀವು ಅಲ್ಲೇ ಒತ್ತಿದಾಗ ಅದು ಮೇಲ್ಗಡೆ ಇದೆ ನೋಡಿ ಕೈ, ಅದನ್ನ ಲೋಯರ್ ಹ್ಯಾಂಡ್ ಅಂತ ಬಂದಿದೆ ನೋಡಿ. ಹ್ಯಾಂಡ್ ಅಂತ ಮತ್ತೆ ಅದ್ರ ಮೇಲೆ ಒತ್ತಿದ್ರೆ ಅದು ಹೋಗುತ್ತೆ. ಸರಿ ಪ್ರಭು, ಹೋಯ್ತು. ಹರೇ ಕೃಷ್ಣ, ಒಂದೇ ನಿಮಿಷ, ಅವ್ರದ್ದು ನೆಟ್ವರ್ಕ್ ಇಶ್ಯೂ ಆಗಿದೆ, ಜಾಯಿನ್ ಆಗ್ತಾರೆ.
ಪ್ರಭು ಗಂಗರಾಜ್ ಪ್ರಭು ಅಲ್ಲಿವರೆಗೂ ಕೀರ್ತನೆ ಮಾಡಿ. ಹರೇ ಕೃಷ್ಣ. ಹರಿಪ್ರದ ದೇವಿ. ಕೇಳಿಸ್ತಾ ಇದೆ ಪ್ರಭು. ಕೀರ್ತನೆ ಶುರು ಮಾಡಿ ಪ್ರಭು. ಅಲ್ಲ ಅವರು ಏನಾದ್ರು ಅವ್ರು ಆಡ್ ಮಾಡ್ತಾರ ಅಂತ ಕೇಳೋಣ ಅಂತ. ಪೂಜ್ಯ ವಿಷ್ಣು ಕೃಷ್ಣ ಪ್ರಸ್ಥಾಯ ಭೂತಲೆ ವೇದಾಂತ ಸ್ವಾಮಿ ಇತಿ ನಾಮಿನೇ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ